ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅರುಣ್ ಹೋಗ. ನಿನ್ನೆ ರಾಜ್ಯದಾದ್ಯಂತ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜನಾಕ್ರೋಶ ವ್ಯಕ್ತವಾಗಿತ್ತು. ಈ ಸಂಬಂಧಪಟ್ಟಂಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಆ ವರದಿಯ ಬಿಗ್ ಇಂಪ್ಯಾಕ್ಟ್ ನಾವು ನೋಡ್ತಾ ಇದ್ದೀವಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ನಿರಂತರ ವರದಿಯ ನಂತರದಲ್ಲಿ ಸರ್ಕಾರ ಈಗ ಎಚ್ಚೆತ್ತುಕೊಂಡಿದೆ. ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ ಸರ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಇದು. ಬಡವರ ಕಾರ್ಡ್ ರದ್ದು ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿನ್ನೆ ಗ್ರೌಂಡ್ ರಿಯಾಲಿಟಿಯನ್ನ ತೋರಿಸಿತ್ತು. ಸಂತ್ರಸ್ತರ ಬಳಿಯಲ್ಲಿ ಹೋಗಿ ಅವರ ಅಳಲನ್ನು ನಿರಂತರವಾಗಿ ವರದಿ ಮಾಡಿತ್ತು ಸುವರ್ಣ ನ್ಯೂಸ್. ಈ ವರದಿಯ ಫಲಶ್ರುತಿಯನ್ನ ನಾವು ನೋಡ್ತಾ ಇದ್ದೀವಿ. ಬಿಗ್ ಇಂಪ್ಯಾಕ್ಟ್ ಅನ್ನು ಗಮನಿಸ್ತಾ ಇದ್ದೀವಿ. ಈ ಸಂಬಂಧಪಟ್ಟಂಗೆ ಆಹಾರ ಸಚಿವರು ಮಾತನಾಡಿದ್ದಾರೆ. ಬಡವರ ಬಿಪಿಎಲ್ ಕಾರ್ಡ್ ರದ್ದಾಗಿದ್ರು ಕೂಡ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ. 7 ದಿನಗಳ ಕಾಲ ಬಿಪಿಎಲ್ ಕಾರ್ಡ್ ಅನ್ನ ಸಮಯನ್ನ ತೆಗೆದುಕೊಂಡಿರುವಂತಹ ಸರ್ಕಾರ ಬಿಪಿಎಲ್ ಕಾರ್ಡ್ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಬಿಪಿಎಲ್ ಕಾರ್ಡ್ ರದ್ದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಮತ್ತು ಕೇಂದ್ರದ ನಡುವಿನ ಮಾರ್ಗಸೂಚಿಗಳ ವಿಚಾರವಾಗಿ ಒಂದಷ್ಟು ಗೊಂದಲಗಳಾಗಿದ್ದಾವೆ. ಈ ಕಾರಣಕ್ಕಾಗಿ ಸಾಕಷ್ಟು ಕಾರ್ಡ್ಗಳು ರದ್ದಾಗಿದೆ. ಮುಖ್ಯಮಂತ್ರಿಗಳು ಕೇವಲ ಆದಾಯ ತೆರಿಗೆ ಪಾವತಿದಾರರು ಮತ್ತು ಸರ್ಕಾರಿ ನೌಕರರ ಕಾರ್ಡ್ಗಳನ್ನು ಮಾತ್ರ ರದ್ದು ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಆಹಾರ ಸಚಿವರಾಗಿರುವಂಥ ಮುನಿಯಪ್ಪ ಅವರಿದ್ದಾರೆ. ಸರ್, ಈಗ ಒಂದಷ್ಟು ಕಾರ್ಡ್ಗಳು ತಾವು ರದ್ದಾಗಿಲ್ಲ ಅಂದರೂ ಕೂಡ ಗ್ರೌಂಡ್ ಲೆವೆಲ್ನಲ್ಲಿ ನ್ಯಾಯಬೆಲೆ ಅಂಗಡಿಗಳಿಗೆ ಅಕ್ಕಿ ತೆಗೆದುಕೊಳ್ಳೋಕೆ ಹೋದ ಸಂದರ್ಭದಲ್ಲಿ ಅವರಿಗೆ ರದ್ದಾಗಿರುವ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಸೊ ಈ ಕಾರ್ಡ್ಗಳು ಹಾಗಿದ್ರೆ ಯಾವ ಕಾರಣಕ್ಕಾಗಿ ಅಥವಾ ಯಾವ ಮಾನದಂಡ ಮೇಲೆ ರದ್ದಾಗ್ತಾ ಇದ್ದಾವೆ? ನಾವು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಮೇಲೇ ಕಾರ್ಡ್ ರದ್ದು ಮಾಡಿರೋದು. ತದನಂತರ ರದ್ದು ಅಂದರೆ ಬಿ ಪಿ ಎಲ್ನ ಎ ಪಿ ಎಲ್ ಕನ್ವರ್ಟ್ ಮಾಡಿದ್ದೀವಿ, ಪೂರ್ತಿ ರದ್ದು ಮಾಡಿಲ್ಲ. ಜೊತೆಗೆ ಇದು ಕಂಪ್ಲೀಟಾಗಿ ನಾವು ಗೈಡ್ಲೈನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದ ಫಾಲೋ ಮಾಡಿದ್ದೀವಿ. ಇವತ್ತು ಕೇಂದ್ರ ಸರ್ಕಾರ 5.8 ಕೋಟಿ ಕಾರ್ಡನ್ನು ರದ್ದು ಮಾಡಿದೆ. ಬಿ ಜೆ ಪಿಯವರು ಇದನ್ನು ಕೇಳ್ಬೋದಲ್ಲ. ಇವತ್ತು ನಾವು ಬಿ ಪಿ ಎಲ್ ಅಲ್ಲದವ್ರನ್ನ ಎ ಪಿ ಎಲ್ ಕನ್ವರ್ಟ್ ಮಾಡಿದರೆ ನೀವು ಕ್ವಶನ್ ಮಾಡ್ತೀರಿ. ಆದರೆ 5.8 ಕೋಟಿ ಮಾಡಿದಾರಲ್ಲ, ಅದನ್ನ ಯಾಕೆ ಕೇಳೋದಿಲ್ಲ? ಇದು ರಾಜಕೀಯ. 5.8 ಕೋಟಿ ಕಾರ್ಡ್ಗಳಲ್ಲಿ ಕರ್ನಾಟಕದದ್ದು ಎಷ್ಟಿದೆ ಸರ್? ಆ ಸಂಖ್ಯೆಗಳಿದಾವೆ? ಎಷ್ಟು ಎಕ್ಸಾಕ್ಟ್ಲಿ ಇದೆ ಅಂತ ನಮಗೆ ಮಾಹಿತಿ ಇಲ್ಲ. ಆದರೆ ಕರ್ನಾಟಕದ್ದು ಇರ್ತದೆ ಕಾರ್ಡ್. ಅದು ಅವ್ರು ಕೇಳಬೇಕು, ಯಾಕೆ ನಿಲ್ಲಿಸಿದ್ರಿ. ಬಿ ಜೆ ಪಿಯವರು ಕೇಂದ್ರ ಸರ್ಕಾರನ ಕೇಳಿದರೆ ಅದು ಕರೆಕ್ಟ್ ಆಗುತ್ತೆ. ಸರ್, ಈಗಾಗಲೇ ಕಾರ್ಡ್ ರದ್ದಾಗಿರುವಂಥವ್ರಿಗೆ ಅಕ್ಕಿ ಸಿಗುತ್ತೋ ಇಲ್ವೋ ಅನ್ನುವಂಥ ಆತಂಕ ಇದೆ. ಈ ಮೂಲಕ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆಲ್ಲ ಆತಂಕ ಪಡಬೇಕಾಗಿಲ್ಲ. 1 ವಾರ ಆದಮೇಲೆ ಯಥಾಸ್ಥಿತಿ ಯಾರ್ಯಾರಿಗೆ ಬಿ ಪಿ ಎಲ್ ಕಾರ್ಡಲ್ಲಿ ಅಕ್ಕಿ ಸಿಗ್ತಿತ್ತು ಮೊದಲು, ಅವರೆಲ್ಲರಿಗೂ ಕೂಡ ಅಕ್ಕಿ ಸಿಗ್ತದೆ. ಸರ್, ಈಗ ನ್ಯಾಯಬೆಲೆ ಅಂಗಡಿಯವರಿಗೆ ಸುವರ್ಣ ನ್ಯೂಸ್ ಮೂಲಕ ತಾವೇನು ಡೈರೆಕ್ಷನ್ಸ್ ಕೊಡ್ತೀರಿ? ಯಾಕಂದರೆ ಈಗ ರದ್ದಾಗಿರೋ ಕಾರ್ಡ್ ತೆಗೆದುಕೊಂಡು ಹೋದ್ರೂ ಕೂಡ ಅಕ್ಕಿ ಕೊಡಬೇಕು ಅಂತ ತಾವು ಹೇಳಿದ್ರಿ ಸುದ್ದಿಗೋಷ್ಠಿಯಲ್ಲಿ. ನ್ಯಾಯಬೆಲೆ ಅಂಗಡಿಯವ್ರಿಗೆ ಏನು ಹೇಳ್ತೀರಿ? ನ್ಯಾಯಬೆಲೆ ಅಂಗಡಿಯವರು ಕೂಡ ಯಥಾಸ್ಥಿತಿ ಹಳೆ ಕಾರ್ಡ್ ಮೇಲಿದೆ. ಅವರೇನು ಹೊಸ ಕಾರ್ಡ್ ಮಾಡಬೇಕಲ್ಲ, ಹಳೆ ಕಾರ್ಡ್ ಮೇಲೇ ಅವರು ಅಕ್ಕಿಯನ್ನು ಈ ಬಿ ಪಿ ಎಲ್ ಕಾರ್ಡ್ ಒಳಪಡಿನವ್ರಿಗೆ ಕೊಡಬೇಕು. 1 ವಾರ ಆದಮೇಲೆ ಮತ್ತೆ ನಮ್ಮ ಸರ್ಕಾರ ಅವರಿಗೆ ಮಾಹಿತಿ ಕೊಡ್ತದೆ. ಅದರ ಆಧಾರದ ಮೇಲೆ ಅವ್ರು ಕೊಡಬೇಕು. ಹಳೆ ಕಾರ್ಡ್ ಅವ್ರ ಹತ್ರ ಏನಿದೆ ಅದರ ಮೇಲೆ ಬಿ ಜೆ ಪಿಯವರು ಇನ್ನೂ ಕೂಡ ನಿನ್ನೆಯೂ ಮನೆ ಮನೆಗೆ ಹೋಗಿ ಸರ್ಕಾರದ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಇವತ್ತು ಕೂಡ ಮನೆ ಮನೆಗೆ ಭೇಟಿಯಾಗಿ ಎಲ್ಲೆಲ್ಲಿ ರದ್ದಾಗಿದೆ ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡ್ತಾ ಇದ್ದಾರೆ. ಸೊ ಈ ಸರ್ಕಾರ ಮಾಡಬೇಕಾಗಿದ್ದ ಕೆಲಸ. ಈಗ ವಿಪಕ್ಷಗಳು ನಿಮ್ಮ ಟೀಕೆ ಮಾಡೋದಕ್ಕೆ ಈ ವಿಚಾರವನ್ನು ಬಳಸ್ಕೊಳ್ತಾ ಇದ್ದಾರೆ. ಇನ್ನೊಂದು ಪ್ರಮುಖ ಆರೋಪ, ಗ್ಯಾರಂಟಿಗಳಿಗೆ ಹಣ ಇಲ್ಲ, ಈ ರೀತಿ ಪಡಿತರ ಕಾರ್ಡ್ ರದ್ದಾದರೆ 7,000 ರಿಂದ 8,000 ಕೋಟಿ ಸರ್ಕಾರಕ್ಕೆ ಉಳಿತಾಯ ಮಾಡುವಂಥ ಪ್ಲಾನ್ ಇದು ಅನ್ನುವಂಥದ್ದು. ಇಲ್ಲ, ಹಣ ವ್ಯವಸ್ಥೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಬಡ್ಜೆಟ್ನಲ್ಲಿ ಪ್ರಾವಿಷನ್ ಮಾಡಿದ್ದಾರೆ, ಯಾವುದೇ ತೊಂದರೆ ಇಲ್ಲ. ಅದಕ್ಕೆಲ್ಲ ಅನುಕೂಲ ಇದೆ. ಹಣ ಕೊಟ್ಟಿದ್ದಾರೆ, ಹಣ ಇದೆ. ನಾವು ಪ್ರತಿ ತಿಂಗಳು DBT ಕೂಡ ಕೊಡ್ತಾ ಇದ್ದೀವಿ. ಹಣದ ಕೊರತೆ ಇಲ್ಲ ಸರ್. ಈಗಲೂ 2 ಲಕ್ಷ ಪೆಂಡಿಂಗ್ ಇದೆ ಸರ್, ಹೊಸ BPL ಕಾರ್ಡ್ಗಾಗಿ ಅರ್ಜಿ ಹಾಕಿರುವಂಥವ್ರಿಗೆ. ಅದು ಯಾವಾಗಿಂದ ಪ್ರೋಸೆಸ್ ಆಗ್ಬೋದು? ಸಾಕಷ್ಟು ದಿನಗಳಿಂದ ಕಾಯ್ತಾ ಇದ್ದಾರೆ ಅವರು ಕೂಡ. ಈಗಾಗಲೇ 2,95,000 ಕಾರ್ಡ್ ಪೆಂಡಿಂಗ್ ಇತ್ತು. ನಾವು ಬಂದ ಮೇಲೆ ಅದನ್ನೆಲ್ಲ ಪರಿಷ್ಕರಣೆ ಮಾಡಿ 1,69,000 ಜನಕ್ಕೆ ಕಾರ್ಡ್ಗೆ ಕೊಟ್ಟಿದ್ದೇವೆ. ಮತ್ತೆ ಇದೆಲ್ಲ ಕ್ಲಿಯರ್ ಆದಮೇಲೆ ಉಳಿದಿರೋ ಕಾರ್ಡ್ಗಳು ಯಾರಿದ್ದಾರೆ ಅರ್ಜಿ ಅದು ಕೂಡ ಕೊಡೋಣ. ಇದಿಷ್ಟು ಆಹಾರ ಸಚಿವರಾಗಿರುವಂಥ KH ಮುನಿಯಪ್ಪ ಅವರು ಮತ್ತು ಕ್ಯಾಮರಾಮನ್ ಸತೀಶ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.